ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಯನ್ ವಿಶೇಷಾದ್ ಭಜತೋ ಭವೋಗಾದ್ಯಸ್ಯನ್ ಋಗಾದೇಶ್ಚ ವಿಶಿಷ್ಟಾಸ ಸೋಯಂ ಹರಿರ್ವ್ಯಾಸಪದಾಭಿಧೇಯಃ ಸಂಪ್ರೀಯತಾಂ ಸತ್ಯವತೀ ಸುತೋ ಮೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ಮಾತಿದೆ, ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್ ಅಂತ. ಹೊಟ್ಟೆ ಹಸಿದವನಿಗೆ ಏನು ಕೇಳೋದಿಲ್ಲ, ಕಾಣೋದಿಲ್ಲ ಅಂತ. ಹಾಗಾಗಿ ಹೆಚ್ಚು ಹೇಳೋದಕ್ಕಿಂತ ಒಂದು 10 ಬಾರಿ ನೀವೆಲ್ಲರೂ, ನಾನು ಒಂದು ಮಂತ್ರೋಚ್ಚಾರಣೆ ಮಾಡ್ತೇನೆ, ತಾವೆಲ್ಲರೂ ಕೂಡ ಇದನ್ನು ಹೇಳಿ, ಇದೊಂದು ಉಪದೇಶ ಅಂತ ಸ್ವೀಕಾರ ಮಾಡಿ. ನಮ್ಮ ಇಡೀ ಸಮಾಜ ಗಟ್ಟಿಯಾಗಬೇಕಾದ್ರೆ ಮೊದಲು ಆಗಬೇಕಾದ್ದು ಆಂತರಿಕವಾಗಿ ನಮ್ಮ ಉಪಾಸನೆ ತುಂಬ ಚೆನ್ನಾಗಿರಬೇಕು. ಅದಕ್ಕೆ 2 ಮುಖ್ಯ ಸೂತ್ರಗಳಿವೆ. ಒಂದು, ಸೋಮೇಶ್ವರರು ಹೇಳಿದ್ದಾರೆ, ನಮ್ಮ ಆಹಾರ ಪದ್ಧತಿಯನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ. ಅದರೊಟ್ಟಿಗೆ ನಾವು ಉಪಾಸನೆಗಳನ್ನು ಕೆಲವು ಏನು ಮಾಡಬೇಕು ಅನ್ನೋದನ್ನು ನಿತ್ಯ ಚಿಂತನೆ ಮಾಡಬೇಕು. ಹಾಗಾಗಿ ಮೊದಲು ನಾವೊಂದು ನಾಮಸ್ಮರಣೆ ಮಾಡೋಣ. ತಾವೆಲ್ಲರೂ ಕೂಡ ಅದನ್ನು ಒಟ್ಟಿಗೆ ಮಾಡಿ. ಖಂಡಿತವಾಗಿ ನೀವು ಈ ಉಪಾಸನೆಯನ್ನು ಇಟ್ಕೊಂಡೇ ಬಂದಿದ್ದಾದರೆ ನಮ್ಮ ಸಮಾಜವೂ ಗಟ್ಟಿಯಾಗ್ತದೆ, ನಿಮ್ಮ ಮನೆಯೂ ಕೂಡ ಗಟ್ಟಿಯಾಗ್ತದೆ. ನಿಮ್ಮ ಮನೆಗಳು ಗಟ್ಟಿಯಾದರೆ ಸಮಾಜ ಗಟ್ಟಿಯಾಗಿ ದೇಶ ಗಟ್ಟಿಯಾಗೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಒಂದು 10 ಬಾರಿ ನಾವು ಕೃಷ್ಣನ ನಾಮಸ್ಮರಣೆಯನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಏನು ಕೇಳಿಸ್ತಾ ಇಲ್ಲ. ಇವತ್ತು ಒಂದೇ ದಿವಸ, ಮತ್ತೆ ಸ್ವಾಮಿಗಳವರು ಇದಾದ ಕೂಡಲೇ ನಿಮಗೆ ಬಹಳ ದೊಡ್ಡ ಭೋಜನಗಳೆಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ಒಂದು ಸ್ವಲ್ಪ ಎನರ್ಜಿ ನಿಮ್ದು ಹಾಕಿ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಶ್ರೀ ಕೃಷ್ಣಾಯ 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 ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ದೇವರ ಅನುಗ್ರಹಗಳಿರಲಿ. ಈ ಮಂತ್ರವನ್ನು ನಿರಂತರವಾಗಿ ಸಾಧ್ಯವಾದಷ್ಟು ನೀವು ಪಠನೆ ಮಾಡಿ. ಕೃಷ್ಣ ಅಂತ ಹೇಳಿದರೆ ಕೇವಲ ಏನು ನಾವು ಫೋಟೋದಲ್ಲಿ ನೋಡ್ತೇವೆ ಆ ಕೃಷ್ಣನ ಚಿಂತನೆ ಮಾಡಬೇಕು ಅಂತಲೇ ಏನು ನಿಯಮ ಇಲ್ಲ. ನಿಮಗೆ ಯಾವಾಗಲೂ ಇಷ್ಟು ವರ್ಷದಲ್ಲಿ ಕೃಷ್ಣನ ಸ್ವಲ್ಪ ಕಡಿಮೆ ಚಿಂತನೆ ಮಾಡಿದ್ದೇನೆ, ಶಿವನನ್ನು ಹೆಚ್ಚು ಚಿಂತನೆ ಮಾಡಿದ್ದೇನೆ ಅಂತಿದ್ರೆ ಶಿವನಲ್ಲೂ ಆ ಹೆಸರು ಕೂಡ್ತದೆ, ಏನು ತೊಂದರೆ ಇಲ್ಲ. ಕರ್ಷತಿ, ಅವನ ಒಳ್ಳೆಯ ಗುಣಗಳಿಂದ ಅವನು ನಿಮ್ಮನ್ನು ಆಕರ್ಷಣೆ ಮಾಡ್ತಾನೆ, ನಿಮ್ಮ ದೋಷವನ್ನು ಅಪಕರ್ಷತಿ. ಆದ್ದರಿಂದ ಅವನಿಗೂ ಕೂಡ ಕೃಷ್ಣ ಅಂತ ಹೆಸರು. ನಮ್ಮೆಲ್ಲರಿಗೂ ಕೂಡ ಕೃಷ್ಣ ಅಂತ ಹೆಸರಿದೆ. ಆದರೆ ನಮ್ಮ ವ್ಯಾಪ್ತಿಗಳು ಚಿಕ್ಕದಾಗ್ತಾ ಹೋಗ್ತದೆ. ನಾವು ಒಂದು 2 ಜನನ ಆಕರ್ಷಣೆ ಮಾಡಬಹುದು, ಅಥವಾ 2 ಜನರಿಗೆ ಬೋಧನೆ ಮಾಡಿ ಅವರಲ್ಲಿರುವ ದೋಷಗಳನ್ನು ತೊಡೆಯುವ ಶಕ್ತಿ ಆ ಕೃಷ್ಣ ಪರಮಾತ್ಮನಿಂದ ನಮಗೆ ಬರಬಹುದು. ಆದರೆ ನಮ್ಮದು ವ್ಯಾಪ್ತಿ ಚಿಕ್ಕದಾಗ್ತಾ ಹೋಗ್ತದೆ. ಹಾಗಾಗಿ ಈ ಮಂತ್ರವನ್ನು ಎಲ್ಲರೂ ಕೂಡ ಹೇಳಬಹುದಾದ ಮಂತ್ರ. ಇದನ್ನು ನಿಮ್ಮ ಉಪಾಸನೆಯಲ್ಲಿ ಇಟ್ಟುಕೊಳ್ಳಿ. ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನದ ಹೊತ್ತು ಯಾವಾಗ ನಿಮಗೆ ಅನುಷ್ಠಾನಕ್ಕೆ ಅವಕಾಶ ಸಿಗ್ತದೆ ಆವಾಗೆಲ್ಲ ಇದನ್ನು ನೀವು ಹೇಳಬಹುದು. ಇನ್ನು ನಾವು ಸರ್ವೆ ಮಾಡಿದರೆ, ಇಂಗ್ಲೀಷ್ನ ಸರ್ವೆ ಮಾಡಿದರೆ, ಸರ್ವೇ ಜನ ಸುಖಿನೋ ಭವಂತು ಎಂಬ ಮಾತು ಫಿಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಸರ್ವೆಯಲ್ಲಿ ಯಾರು ನಮ್ಮನ್ನು ಹಿತವನ್ನೇ ಮಾಡಬಾರ್ದು, ನಮ್ಮ ಹಿತವನ್ನು ಎಣಿಸುವುದೇ ಇಲ್ಲವೋ ಯಾರು, ಅವರು ಸೇರಿರ್ತಾರೆ. ಹಾಗಾಗಿ ಕೃಷ್ಣ ಗೀತೆ ಹೇಳಿದ್ದು ಎಲ್ಲಿ ಅಂತ ಕೇಳಿದರೆ, ಎಲ್ಲಿ ಅಹಿಂಸಾ ಇರಬೇಕು ಅಂತ ಹೇಳಿದ್ದು ಎಲ್ಲಿ ಅಂತ ಕೇಳಿದರೆ, ಮುಂದೆ ಯುದ್ಧ ಆಗುವ ಸಂದರ್ಭದಲ್ಲಿ. ಹಾಗಿದ್ರೆ ಅವನು ಹೇಳಿದ್ದನ್ನು ನೀವು ಸರಿಯಾಗಿ ನೋಡಿದರೆ ಒಂಥರ ಎಲ್ಲ ಕಾಂಟ್ರವರ್ಷಿಯಲ್ ಆಗಿ ಕಾಣ್ತದೆ. ಹಾಗಾದರೆ ಹಿಂಸೆಯೂ ಬೇಕು, ಎಷ್ಟು ಅಂತ ಗೊತ್ತಿರಬೇಕು, ಎಲ್ಲಿ ಮಾಡಬೇಕು ಅಂತ ಗೊತ್ತಿರಬೇಕು. ಆವಾಗ ಅದು ಕೂಡ ಧರ್ಮ ಆಗ್ತದೆ. ಚಾಕು ಇದೆ, ಚಾಕು ಬೇಕು ನಮಗೆ. ಆದರೆ
ಅದನ್ನ ಕುಯ್ಕೊಳ್ಬೇಕಾ ಅಥವಾ ಬೇರೆ ವಸ್ತುಗಳನ್ನ ಅದು ತುಂಡು ಮಾಡ್ಲಿಕ್ಕೆ ಇದೆಯೋ, ಅಥವಾ ನಮಗೆ ಬೇಕಾದ ಆಹಾರ ಪದ್ಧತಿಯನ್ನು, ಅಥವಾ ನಮ್ಮ ವೈದ್ಯರಲ್ಲಿರುವ ಚಾಕು ಕೂಡ ಅದು ಉಪಯೋಗಕ್ಕೆ ಬರುತ್ತೆ, ಒಳ್ಳೆಯ ಕೆಲಸಕ್ಕೆ ಉಪಯೋಗ ಬರುತ್ತೆ. ಏನಾದರೂ ಒಳಗೆ ಹೊಕ್ಕಿದ್ರೆ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅಂತಿದೆ. ಹಾಗಾಗಿ ಅಹಿಂಸೆ ಎಂಬುದು ಕೂಡ ಧರ್ಮದ ರಕ್ಷಣೆಗಾಗಿ ಆಗುವುದಾದ್ರೆ ಅದನ್ನು ಮಾಡಬೇಕು. ಎಷ್ಟರ ಮಟ್ಟಿಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಗೊತ್ತಿದ್ರೆ ಅದು ಕೂಡ ಅಹಿಂಸೆ ಅಂತ ಅನ್ನಿಸ್ಕೊಳ್ತದೆ. ಹಾಗಾಗಿ ನಮ್ಮ ಸನಾತನ ಧರ್ಮೀಯರು ಮುಖ್ಯವಾಗಿ ತಿಳಿಯಲೇಬೇಕಾದ 2 ವಾಕ್ಯಗಳು ಅಂತ ಹೇಳಿದ್ರೆ, ಯತ್ ಸತಾಂ ಹಿತಂ ಅತ್ಯಂತಂ ಯತ್ ಸತಾಂ ಧಾರ್ಯತೆ ನಿತ್ಯಂ ತದ್ಧರ್ಮ. ಯಾವುದು ಧರ್ಮ ಅಂತ ಕೇಳಿದ್ರೆ ಸಜ್ಜನರನ್ನು ಧಾರಣೆ ಮಾಡಬೇಕು. ಯಾವುದು ಸತ್ಯ ಅಂತ ಕೇಳಿದ್ರೆ ಯತ್ ಸತಾಂ ಹಿತಂ ಅತ್ಯಂತಂ. ಯಾವ ಮಾತುಗಳು, ಯಾವ ನಮ್ಮ ಕೃತಿಗಳೆಲ್ಲ ಸಜ್ಜನರನ್ನ ರಕ್ಷಣೆ ಮಾಡುವಂತ ಕೃತಿಗಳಾಗಿರ್ತದೆ, ಮಾತುಗಳಾಗಿರ್ತದೆ, ಅದು ಸತ್ಯ. ಹಾಗಾಗಿ ಅಶ್ವತ್ಥಾಮ ಹತ ಅಂತ ಹೇಳಿದ್ದು ಸತ್ಯ. ಅಂದ್ರೆ ಆ ದ್ರೋಣರು ಉದ್ಧಾರ ಆಗಬೇಕು ಅಂತ ಕೃಷ್ಣ ಹೇಳಿಸಿದ ಮಾತದು. ಹಾಗಾಗಿ ದ್ರೋಣನ ಉದ್ಧಾರಕ್ಕಾಗಿ, ಸಜ್ಜನನ ಉದ್ಧಾರಕ್ಕಾಗಿ ಧರ್ಮರಾಜನಿಂದ ಹೇಳಿದ ಮಾತು ಕೂಡ ಅದು ಸತ್ಯವೇ ಆಗ್ತದೆ, ಸುಳ್ಳಾಗುವುದಿಲ್ಲ. ಹಾಗಾಗಿ ಇದನ್ನ ನಾವು ಯಾವಾಗ ತಿಳಿತೇವೆ ಅವತ್ತು ನಮಗೆ ಮೋಸ ಮಾಡುವವರು ಯಾರು ಪಕ್ಕದಲ್ಲಿ ಇರುವುದಿಲ್ಲ. ನಾವು ಕೂಡ ಅಹಿಂಸೆಯನ್ನು ಅಳವಡಿಸಿಕೊಂಡು ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ಇಂತಹ ಪ್ರಜ್ಞೆಯನ್ನು ಬೆಳೆಸ್ಕೊಂಡ ಹಿಂದೂ ಸಮಾಜ, ಸನಾತನ ಸಮಾಜ ಗಟ್ಟಿಯಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಮೊದಲು ನಾವು ಇವರು ಮೋಸ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ನಾವು ಮೋಸ ಹೋಗಬಾರ್ದು ಅನ್ನೋ ಪ್ರಜ್ಞೆಯನ್ನು ಬೆಳೆಸ್ಕೊಂಡಾಗ ನಾವು ತುಂಬ ಬೆಳೀತೇವೆ. ಹಾಗಾಗಿ ನಾವು ಮೋಸ ಹೋಗದೇ ಇರೋಣ. ಮೋಸ ಹೋಗದೇ ಇರಲಿಕ್ಕೆ ಏನು ಅಂತ ಕೇಳಿದರೆ, ಇವತ್ತು ನಮಗೆ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ತೋರಿಸಿಕೊಟ್ಟಿದ್ದಾರೆ. ಗೀತೆಯ ವಾಕ್ಯಗಳನ್ನು ಹೇಳುವುದರ ಮೂಲಕ ಗೀತೆಯನ್ನು ಅಧ್ಯಯನ ಮಾಡಿ ಕೃಷ್ಣ ಏನು ಹೇಳಿದ್ದಾನೆ ಅಂತ ಕೇಳಿ, ಆನಂತರ ಅದನ್ನೆಲ್ಲ ಅಳವಡಿಸ್ಕೊಳ್ಳಿ. ಆನಂತರ ಗೀತೆಯ ಸಂದರ್ಭ ಏನು ಅಂತ ನೋಡಿ, ಅದೆಲ್ಲ ನೋಡಿ ಯುದ್ಧ ಮಾಡಲಿಕ್ಕೆ ಹೇಳುವಾಗ ಹೇಳಿದ ಮಾತದಲ್ಲ. ಅಂದರೆ ನೀನು ಅಹಿಂಸೆಯಿಂದ ಇರಬೇಕು. ಎಲ್ಲಿಯವರೆಗೆ ಅಂದರೆ ಧರ್ಮರಕ್ಷಣೆ ಆಗ್ತಾ ಇರುವ ತನಕ. ಧರ್ಮರಕ್ಷಣೆ ಆಗುವುದಿಲ್ಲ ಅಂತ ಆದರೆ 1000 ಜನ ಒಳ್ಳೆಯವರಿಗಾಗಿ ಒಬ್ಬ ಕೆಟ್ಟವನನ್ನ ದಮನ ಮಾಡುವುದು ಕೂಡ ಅದು ಅಹಿಂಸೆಯಲ್ಲೇ ಸೇರ್ತದೆ ಅನ್ನುವ ಮಾತನ್ನ ಏನು ಕೃಷ್ಣ ಹೇಳಿದ್ದಾನೆ, ಅದನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ಆ ಚಿಂತನೆಯೊಂದಿಗೆ ನಾವು ನಮ್ಮ ಸಾಹಿತ್ಯಗಳು ಏನು ಹೇಳಿವೆ ಅನ್ನೋದರ ಪರಿಚಯವನ್ನು ಮಾಡಿಕೊಳ್ಳೋಣ. ಅದು ಯಾವಾಗ ನಿಮಗೆ ಸಾಧ್ಯ ಆಗುತ್ತೆ ಅಂದರೆ, ಯಾವಾಗಲೂ ನೀವು ಈ ಕ್ಷೇತ್ರಕ್ಕೆ ಬರಬೇಕು. ಸ್ವಾಮಿಗಳವರು ನಿರಂತರ ಇಂತಹ ಕಾರ್ಯಕ್ರಮಗಳನ್ನು ಅಳವಡಿಸ್ತಾ ಇರ್ತಾರೆ, ಯೋಜಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅವರಲ್ಲಿ ಕಾಳಜಿ ಇದೆ. ಸಮಸ್ತ ಸನಾತನ ಧರ್ಮೀಯರು ಕೂಡ ಈ ವಿಷಯಗಳನ್ನು ಅರಿತುಕೊಳ್ಳಬೇಕು, ಅರಿತು ನಮ್ಮ ದೇಶ ಗಟ್ಟಿಯಾಗಬೇಕು ಅನ್ನುವಂಥ ಒಂದು ಒಳ್ಳೆಯ ಕಾಳಜಿ ಅವರಲ್ಲಿದೆ. ಹಾಗಾಗಿ ಅವರ ಪ್ರೀತಿಯ ಮಾತನ್ನು ಯಾವತ್ತೂ ಕೂಡ ನಮಗೆ ತೆಗೆದು ಹಾಕಲಿಕ್ಕೆ, ಅಂದರೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ, ತುಂಬ ಕಷ್ಟ ಆಗ್ತದೆ. ಬಹಳ ಪ್ರೀತಿಯಿಂದ ಅವರು ಇಂತಹ ಕಾರ್ಯಕ್ರಮಗಳನ್ನು ಒಂದು ಆಯೋಜಿಸಿ ಸಮಸ್ತ ಸಮಾಜದ ಎಲ್ಲ ವ್ಯಕ್ತಿಗಳನ್ನು ಕರೆದು ಅವರಿಂದ ಬೇಕಾದ ಒಳ್ಳೊಳ್ಳೆಯ ಸಂದೇಶಗಳನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರ ಉಪಾಸನೆಯಲ್ಲಿ ಹನುಮಂತನ ಉಪಾಸನೆ ನಮಗೆ ಬೇಕು. ಯಾಕೆಂದರೆ ಶಕ್ತಿಗೆ ಪ್ರತೀಕವಾಗಿ ಹನುಮಂತ ಇದ್ದಾನೆ. ಅದೇ ರೀತಿ ನರಸಿಂಹ ಎಲ್ಲ ನಮ್ಮ ದೋಷಗಳನ್ನು ಸೀಳುವಂಥ ಪ್ರತೀಕವಾಗಿ ನರಸಿಂಹ ಇದ್ದಾನೆ. ಅಂತಹ ಉಪಾಸನೆಯಿಂದ ಸಮಾಜಕ್ಕೆ ಅವರು ಇಂತಹ ಒಂದು ಕೊಡುಗೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡೋಣ. ಅವರೊಟ್ಟಿಗೆ ತನು ಮನ ಧನಗಳಿಂದ ನಮ್ಮಿಂದ ಏನು ಸಹ ಶಕ್ಯವಾಗ್ತದೆ ಅದನ್ನೆಲ್ಲ ಕೊಟ್ಟು, ಅದನ್ನೆಲ್ಲ ನಾವು ಅಲ್ಲಿ ಸಮರ್ಪಣೆ ಮಾಡಿ, ಗುರುಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾವು ಎತ್ತರಕ್ಕೆ ಬೆಳೀಲಿಕ್ಕೆ ಪ್ರಯತ್ನ ಮಾಡೋಣ. ಸಮಾಜವನ್ನು ಗಟ್ಟಿ ಮಾಡೋಣ, ದೇಶವನ್ನು ಗಟ್ಟಿ ಮಾಡೋಣ ಅಂತ ಮಾತನ್ನು ಹೇಳ್ತಾ, ಯಾರ ಹೆಸರನ್ನು ನಾನು ಹೇಳೋದಿಲ್ಲ. ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ಇದನ್ನು ಆಯೋಜನೆ ಮಾಡಿದಂಥ ಸ್ವಾಮಿಗಳವರ ಅವರನ್ನು ನೋಡಿ ಇವತ್ತು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಅವರ ಆದರ್ಶವನ್ನು ಪಾಲಿಸೋಣ ಅಂತ ನಾವು ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು. ಹರೇ ನಮಃ.